ಕೇಳ್ತೀನಿ ನಾನು ಕೇಳ್ತೀನಿ. ನೀವು ನನ್ನ ನಂಬುತ್ತೀರಲ್ವ ನನ್ನ? ನಾನು ನಂಬ್ತೀನಿ, ಯಾವಾಗ್ಲೂ ನಂಬ್ತೀನಿ. ರಾತ್ರಿ ಯಾರ ಜೊತೆ ಮಾತಾಡ್ತಿದ್ದಿದ್ ಮತ್ತೆ ನೀನು? ನಿಮ್ಗೆ ನಾಚಿಕೆ ಮನೆ ಮುರಿತೀರ ಅದೆಲ್ಲ ಅಮ್ಮನ ಹತ್ರ ಹೇಳೋದು. ಕೂಗಾಡ್ಬೇಡ, ಅನುಮಾನ ಪಡಬಾರ್ದು. ಈಗ ಯಾವ ಫ್ರೆಂಡು? ಯಾವ ಫ್ರೆಂಡಾ? ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಕಷ್ಟ ಸುಖ ಹಂಚ್ಕೊಳ್ಳೋ ಫ್ರೆಂಡು. ಇರುಮ್ಮ, ಸುಮ್ಮನೆ ಇರುಮ್ಮ, ಎಲ್ಲ ಮಾತಾಡ್ಬೇಡ ಮಗನೇ. ನನ್ಗೆ ಎಷ್ಟು ನೋವಾಗುತ್ತೆ ಗೊತ್ತಿಲ್ಲ. ನಿಮ್ ಮಗನೇ ಕೊಟ್ಟೆ ಪ್ಲಾನ್. ಸಾರಿ ನನ್ನ ಮಗನಿಗೆ ಅವ್ರು ಹೆಂಡತಿ ಇದ್ರೆ ಪ್ರಾಣ ಕಡೆ, ಹಂಗೆ ನೋಡ್ಕೊಳ್ಳಿ ಚೆನ್ನಾಗಿ ಅಂತ. ಡಾರ್ಲಿಂಗ್ಸ್, ನೀವು ಹೇಳಿದಾಗೆ ನಾನು ಪ್ರಾಂಕ್ ಮಾಡಿದೆ, ಅದು ನಮ್ಮ ಅಮ್ಮನ ಮೇಲೆ. ಅಯ್ಯೋ, ಅದೆಲ್ಲ ಆದಮೇಲೆ ಒಂಥರ ಮನಸ್ಸು ಬರಾಗ್ತದೆ. ನಮ್ಮಮ್ಮ ಪಾಪ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಹತ್ಬಿಟ್ರು. ನೀವೇನಾದರೂ ವೀಡಿಯೋಗೆ ಹೊಸಬರಾಗಿದ್ದರೆ ದಯವಿಟ್ಟು ಪ್ರ್ಯಾಂಕ್ಗೋಸ್ಕರ ಅಂತಲೇ ಬಂದಿದ್ದರೆ 5 ನಿಮಿಷಕ್ಕೆ ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ಅಲ್ಲಿಂದನೇ ಪ್ರ್ಯಾಂಕ್ ಶುರು ಆಗೋಂಥದ್ದು. ಆಡಿಯೋಗೆ ಸ್ವಲ್ಪ ಒಂಚೂರು ಗಮನ ಕೊಡಿ. ಅಲ್ಲಿಂದ ನಾವು ಪ್ರತಿಯೊಂದು ಮಾತುಗಳೇ ಆ ಎಲಿವೇಶನ್ ಕ್ರಿಯೇಟ್ ಮಾಡೋಂಥದ್ದು ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ. ಅದೆಲ್ಲ ಬಿಟ್ಟು ಡೈಲಿ ವ್ಲಾಗ್ಸ್ ನಂದು ಯಾರು ಫಾಲೋ ಮಾಡ್ತಾ ಇದ್ದೀರಾ, ಎಸ್ ಅಫ್ಕೋರ್ಸ್ ನೀವು ಪೂರ್ತಿ ನೋಡ್ತೀರಾ. ಐ ನೋ ದಟ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ಬ್ಲಾಗ್ಸ್. ಮೈಸೂರಿಂದ ನನ್ನ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಮೇಲೆ. ಎಸ್, ಅವರಿಗೆ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ಳೋಣ. ಕೂತೇ ಇರ್ಬೇಕಾ? ಹಾಯ್, ಅವನೇ ವೆಲ್ಕಮ್ ಮಾಡ್ತಾ ಇದ್ದಾನೆ. ಹಲೋ, ಯಾರು ಕೊಡ್ತೀಯವ? ಏನು ಅನ್ನೋದು? 60ನೇ ವರ್ಷಕ್ಕನೋ. ಹ್ಯಾಪಿ ಬರ್ಡೇ. ಬಾಯ್ ಪಪ್ಪ, ಹುಷಾರು. ನಾನು ಪಾಪುನಾ? ನನಗೆ ಪಾಪುನೇ ಅಲ್ವಮ್ಮ ನಿನಗೆ. ನಿನಗೆ ಮೊಮ್ಮಗು ಬಂದರೂ ನನಗೆ ನೀನು ಪಾಪುನೇ. ಯಾವತ್ತೂ ನನ್ನ ಪಾಪುನೇ ನೀನು. ಏನು ಮಾಡ್ತಿದ್ದೀರಮ್ಮ? ಏನು ಮಾಡ್ತಿದ್ದೀರ? ಏನೂ ಆಗಿಲ್ಲ. ಚೂರು ಬಿಸಿ ಆಯ್ತು ಕಣಮ್ಮ. ಸಂತೆ ದೇವ್ರೇ, ಇದು ಕೊಟ್ಟಿದ್ದೇವಲ್ಲ ಡಾರ್ಲಿಂಗ್ಸ್ ಇದನ್ನ. ಸರಿ, ಏನು ಮಾಡ್ತಾನೆ ಸೈಲೆಂಟ್ ಆದ್ನಲ್ಲ ಅಂತಂದರೆ ನೋಡಿ, ನಿಂಗೆ ಕೌರಿಗೆ ಬಿಟ್ಟವನೆ. ಕೌರಿ ಜೋಜೋ ಬಿಗ್ರು ಸೇರ್ತಾವ್ರೆ. ಅಯ್ಯೋ ನನ್ನ ಮುದ್ದು ಮಗನೆ. ಸ್ವರ್ಗ ಎಲ್ಲಿದೆ ಸ್ವರ್ಗ? ಇಲ್ಲೇ ಇದೆ ಸ್ವರ್ಗ ನನಗೆ. ಇಲ್ಲದೆ ಇವತ್ತು ನಮ್ಮ ಮನೇಲಿ ಡಾರ್ಲಿಂಗ್ಸ್ ಏನೋ ನಿಂಗೆ ಪ್ರೀತಿ ಹೆಚ್ಚಾಗಿ. ಪ್ರೀತಿ ಡಾರ್ಲಿಂಗ್ಸ್, ಇವತ್ತು ನಮ್ಮ ಮನೇಲಿ ಹಬ್ಬದೂಟ ಮಾಡವ್ರೆ. ನಮ್ಮತ್ತೆ ಹೆಂಡತಿಗೆ ಸಾಬೂದಾನ ವಡೆ ಇಷ್ಟ ಅಂತ ಅಂದ್ಬಿಟ್ಟು ಅವ್ರ ಅತ್ತೆ, ಸಾರಿ ಅವರಮ್ಮ, ಇದು ಅಮ್ಮ. ಸೊ ನಿಮಗೆ ಕನ್ಫ್ಯೂಷನ್ ಇತ್ತಲ್ಲ, ಈಗಲೇ ಕ್ಲಿಯರ್ ಮಾಡ್ತೀನಿ ನೋಡಿ. ಇದು ನಮ್ಮತ್ತೆ ಅಂದರೆ ಇವ್ರಮ್ಮ, ಅದು ನಮ್ಮಮ್ಮ ಅಂದರೆ ಇವ್ರತ್ತೆ. ಓಕೆನಾ ಡಾರ್ಲಿಂಗ್ಸ್? ಇವತ್ತೇನೋ ಗೊತ್ತಿಲ್ಲ ಡಾರ್ಲಿಂಗ್ಸ್, ಕರೆಂಟ್ ಹೋಗಿ ಇಡ್ತಾ ಇದೆ. UPS ಇರೋದಕ್ಕೇನೋ ಒಂಚೂರು ಬದಿಕಂತ ಇದ್ದೀವಿ. ಅದನ್ನು ನಾನು ಪ್ರೂವ್ ಮಾಡ್ತೀನಿ ಡಾರ್ಲಿಂಗ್ಸ್. ನನ್ನ ಮಗ ಹಾಡು ಅಂದರೆ ಇಷ್ಟೊಂದು ಇಷ್ಟ ಅಂತ ಅಂದ್ಬಿಟ್ಟು ನೋಡಿ, ಅವ್ನ ಪಾಡ್ಕೊಂಡು ಆಟಾಡ್ತಾ ಇದ್ದಾನಲ್ವ, ಅಲ್ಲಿ ಆಟಾಡ್ತಾ ಇದ್ದಾನಲ್ವ, ಓದ ಅಲ್ವ ಅಲ್ಲಿ ನೋಡಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಎಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಎಂದ. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿ ಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಲಲ್ಲ ನೋಡ್ತಾರ ಹಿಂಗೆ ನನ್ನ ಮಗ. ಅಮ್ಮಮ್ಮ ಮತ್ತು ಮಗ
ಅಲ್ವಾ ಸ ಅಮ್ಮಮ್ಮ ಮತ್ತು ಮೊಮ್ಮಗ ವಾಕಿಂಗ್ ಹೋಗೋಕ್ಕೆ ರೆಡಿಯಾಗಿದ್ರು ಪಾಪಚ್ಚ ಇಲ್ಲಿ. ಆದರೆ ಮಳೆ ಬಂದ್ಬಿಡ್ತೆ. ಅಲ್ಲ ಹೇಳಮ್ಮ ಈಗ ಈ ಸಮಯದಲ್ಲಿ ಹಾಂ ಹೆಣ್ಮಕ್ಳಿಗೆ ಹಾಂ ಅವಶ್ಯಕತೆ ತುಂಬ ಬೀಳುತ್ತೆ. ಹೌದಾ ಅವಶ್ಯಕತೆ ಇದೆ. ಡಾರ್ಲಿಂಗ್ಸ್, ನೆನ್ನೆ ವಿಡಿಯೋದಲ್ಲಿ ಏನೋ ಒಂದು ನೋಡಿದ್ರಲ್ಲ ನೀವು. ನಮ್ಮಮ್ಮ ಬಂದ್ಬಿಟ್ಟು ಅವ್ರೇನೋ ಅಂತವ್ರೆ, ಪಾಪ ನಮ್ಮ ಹುಡುಗಿ ಏನೋ ಅಂತ ಇದ್ದಿಲ್ಲ, ಅವರೇನೋ ಅಂತ ಇದ್ರು. ಇಲ್ಲಿ ಎಲ್ಲ ಡಾರ್ಲಿಂಗ್ಸ್, ಈಗ ನಮ್ಮಮ್ಮ ಇದ್ದಾರಲ್ಲ, ಅಮ್ಮನಿಗೆ ಪ್ರ್ಯಾಂಕ್ ಮಾಡೋ ಥರ ಸೀನ್ ಇವಾಗ ಅವಳಿಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಗೊತ್ತಿಲ್ಲದೆ ಈಗ ನಾನು ಸ್ನಾನಕ್ಕೆ ಹೋಗ್ಬೇಕು ಅಂತ ಬೆನ್ನಿಂದ ಬಿದ್ದವ್ರೆ. ನಾನು ಈಗ ಸ್ನಾನಕ್ಕೆ ಹೊರಟ್ಬಿಡ್ತೀನಿ ಆಯಿತಾ. ಓಕೆ, ಅಮ್ಮನಿಗೆ ಅವಳಿಗೆ ಆಲ್ರೆಡಿ ಮೌಲಿನಿಗೆ ಹೇಳಿದ್ದೀನಿ ಏನು ಸೀನು ಅಂತ ಅಂದ್ಬಿಟ್ಟು. ಸೀನ್ ಏನಂತಂದರೆ, ನನಗೆ ಆಲ್ರೆಡಿ ಬೇರೆ ಗರ್ಲ್ ಫ್ರೆಂಡ್ ಇದ್ದಾರೆ, ರಾತ್ರಿ ಎಲ್ಲ ಮಾತಾಡ್ತಾ ಇರ್ತೀನಿ ಅನ್ನೋದು ಒಂದು ಸೀನು. ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ನನ್ನ ವಹಿಸ್ಕೊತಾರ ಇಲ್ಲ ಮೌಲಿನ ವಹಿಸ್ಕೊತಾರೆ ಅನ್ನೋದು. ಯಾಕೋ ನೆನಪಿದೆಯಾ? ಅದನ್ನ ಬಂದ ನಾನು ಸಣ್ಣ ಹೋಗಿರ್ತೀನಲ್ಲ ಇನ್ನ ಹೋಗ್ಬೇಕು ಅಂತ. ಒಂದೇ ನಿಮಿಷ ಅಯ್ಯೋ ಶಿವ. ಒಂದು ವಿಡಿಯೋ ಎರಡೆರಡಾಗಿ ಹೋಗೈತಲ್ಲಮ್ಮ ಪಿಂಪಲ್ಲು. 3 ಆಗಿದೆ ಅಂತ ಮಗಳು. ಏನಕ್ಕೆ ಹಂಗಾಗ್ತಿದೆ? ಹಾರ್ಮೋನ್ಸು. ನಾನು ನಿಮ್ಗೇನೋ ಹೇಳ್ಬೇಕು ಅಮ್ಮ. ಅರೆ ನೀವು ಟೆನ್ಷನ್ ಮಾಡ್ಕೊಳ್ಳಿ, ಗಾಬರಿ ಮಾಡ್ಕೊಳ್ಳಿ. ಅರೆ ನಂಗೆ ಗೊತ್ತಿಲ್ಲ ಅಮ್ಮ, ಯಾರಿಗೆ ಹೇಳೋದು ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಯಾರಾದರೂ ಮಾಡ್ತಾವ್ರ ಆ ಥರ ಅಂತನೂ ನಂಗೆ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ. ಫೋನ್ ರಾತ್ರಿ ಪಾಪ ಮಲ್ಕೊತಾ ಇಲ್ಲ. ಏನು ಮಾಡ್ತಾರೆ, ನಾನು ನೆನ್ನೆ ಒಂದು ವಾರದಿಂದ ರೂಮ್ಗೆ ಹೋಗ್ತೀನಿ, ಯಾರ ಹತ್ರನೂ ಮಾತಾಡ್ತಾಯಿದ್ರು. ಅದು ಲೌಡ್ ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ತಾಯಿದ್ರು. ಅವ್ರು ಫಸ್ಟ್ ಆಫ್ ಆಲ್ ಹಂಗೆ ಫೋನಲ್ಲಿ ಮಾತಾಡೋದು ಹಂಗೆಲ್ಲ ಮಾಡಲ್ಲಲ್ಲ, ಮಾತಾಡ್ತಾಯಿದ್ರು. ನನಗೆ ಆಚೆಯಿಂದನೇ ಕೇಳಿಸ್ತು, ಅದು ಲೇಡಿ ವಾಯ್ಸ್. ಒಳಗಡೆ ಹೋಗಿದ ತಕ್ಷಣ ಮಾತಾಡ್ತಿದ್ರೆ ಪರವಾಗಿಲ್ಲ, ಫೋನ್ ಕಟ್ ಮಾಡಿದ್ರು. ಇವಾಗೂ ಅಷ್ಟೇ ಸಿಕ್ಕಾಬಟ್ಟೆ ಫೋನಲ್ಲೇ ಇರ್ತಾರೆ. ಆಮೇಲೆ ಫೋನ್ ಇವಾಗ ಕೊಡಲ್ಲ, ನನ್ನ ಕೈಗೆ ಕೊಡಲ್ಲ. ಅಲ್ಲಿ ಯಾರ ಹತ್ರನೋ ಮಾತಾಡ್ತವ್ರೆ. ಅದಂತೂ ಅಲ್ಲಿ ನೋಡಿ, ಆ ರೂಮಲ್ಲಿ CCTV ಕ್ಯಾಮ್ರಾ ಇತ್ತು, ತಗೊಳ್ಬಿಟ್ಟವ್ರೆ. ಈ ರೂಮಲ್ಲಿ. ಅದಕ್ಕೆ ಹಿಂಗೆ ಸಣ್ಣ ಪುಟ್ಟದಕ್ಕೆ ನಿನ್ನೆ ಜಗಳ ಮಾಡ್ಕೊಂಡ್ರಲ್ವ, ಆ ಥರ ಜಗಳ ಮಾಡ್ಕೊಳ್ಳೋದು. ಏನು ದೊಡ್ಡದು ಏನಾಗ್ಬಿಟ್ಟಿದೆ ಇವಾಗ, ನಿನಗೆ ಓವರಾಗಿ ಮಾಡಬೇಡ ಅಂತ ನಿಗ್ಲೆಕ್ಟ್ ಮಾಡೋದು. ನನಗೆ ಏನೋ ಒಂಥರ ನಮ್ಮ ಹೆಂಡ್ತಿದಿರೋ ಗೊತ್ತಾಗ್ಬಿಡುತ್ತಲ್ವ. ಅದಕ್ಕೆ ಪಾಪ ಹಂಗಲ್ಲ, ಅದನ್ನು ಡೈಜೆಸ್ಟು ಮಾಡ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಯಾರ ಹತ್ರ ನೆನ್ನೆ ನನಗೆ ಸ್ಟ್ರಾಂಗಾಗಿ ಗೊತ್ತಾಗ್ಬಿಟ್ಟು
ಏನು ನಗ್ತಾವ್ರೆ ಜೋರಾಗಿ. ನಾನು ರೆಸ್ಟ್ ರೂಮ್ಗೆ ಹೋಗಿ ಬಂದೆ, ದಾಹ ಆಗ್ಬಿಟ್ಟಿತ್ತು. ನಂಗೆ ನಿದ್ದೆನೇ ಬಂದಿಲ್ಲ ಅಮ್ಮ. ಒಂದಿನ ನಿದ್ದೆ ಬಂದರೆ ಅಂದರೆ ನಾನು ತುಂಬ ನಿದ್ದೆ ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ಹೋಗ್ಬಿಟ್ಟು ದಾಹ ಆಯಿತು ಅಂತ ಹಿಂಗೆ ಹೋಗ್ಬಿಟ್ಟು ಬಂದರೆ ಪದ್ಮನೂ ಇದ್ದಿತ್ತು. ಜೋರಾಗಿ ನಗ್ತಿದ್ರು, ಇಬ್ಬರು ಮುಖ ನೋಡ್ಕೊಂಡ್ವಿ. ಆಮೇಲೆ ನಾನೇನು ಮಾಡಿದೆ, ನಾನು ಹೋಗಿರೋದು ಗಮನ ಇಲ್ಲ, ಅವರು ಅಷ್ಟು ಇನ್ವಾಲ್ವ್ ಆಗಿ ಮಾತಾಡ್ತವ್ರೆ. ಲಾಕ್ ಮಾಡಿಕೊಂಡ್ರೆ ಡೌಟ್ ಬರುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಬರಲ್ವಲ್ಲ ಅವಳು, ಮಲ್ಕೊಂಡಿರ್ತಾಳೆ, ಮಗು ಬೇರೆ ಬಿಟ್ಬಿಟ್ಟು ಬರೋಕ್ಕಾಗಲ್ವಲ್ಲ ಅನ್ನೋ ಇದಕ್ಕೆ ಹಂಗೇನೆ ಮಲ್ಕೊಂಡವ್ರೆ. ಹೋಗಿ ಎಷ್ಟೋ ತನಕ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಅವಳು ನಗ್ತವಳೆ, ಇವರು ನಗ್ತವ್ರೆ. ನಾನು ವಾಪಸ್ ಬಂದೆ ಅಲ್ಲಿಂದ ಎಷ್ಟೋ ತನಕ ನಿಂತ್ಕೊಂಡು ವಾಪಸ್ ಬಂದೆ. ಅವ್ರಿಗೆ ಹೋಗಿದ್ದು ಗೊತ್ತಿಲ್ಲ, ನಾನು ಬಂದಿದ್ದು ಗೊತ್ತಿಲ್ಲ ನಿನ್ನೆ ರಾತ್ರಿ. ಅದಕ್ಕೆ ಒಂಥರ ಬೇಜಾರು. ಅದನ್ನೇ ಹೇಳ್ತಿದ್ರಲ್ಲ ಅಮ್ಮ, ಏನೋ ಒಂಥರ ಇರ್ತಾರೆ, ಗೊತ್ತಾಗ್ಬಿಡುತ್ತೆ ಅಮ್ಮ. ನಾನು ಆಮೇಲೆ ಇವಾಗ ನನ್ನ ಜೊತೆ ನಿಮಗೆ ಗೊತ್ತಲ್ವಾ, ಈ ಆನವ್ ಇರ್ತಾನೆ, ಆನವ್ ಪಕ್ಕದಲ್ಲಿ ಮಲ್ಕೊಳಕ್ಕೆ ಬಿಡಲ್ಲ ಅನ್ನೋದು ನೆಪ ಮಾಡಿಕೊಂಡು ಅಲ್ಲೋಗಿ ಇದು ಮಾಡ್ತಾರೆ. ಗೊತ್ತು ನನಗೆ ಪಾಪ ಅಂದರೆ ಎಷ್ಟರ ಮಟ್ಟಿಗೆ ನಾನು ಅಟ್ಯಾಚ್ ಆಗಿಬಿಟ್ಟಿದ್ದೀನಿ. ಅದೆಲ್ಲ ನನಗೆ ನಂಬೋಕ್ಕೂ ಆಗ್ತಾಯಿಲ್ಲ, ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಈಗ ಬೇರೆ ಇದೆಲ್ಲ ಏನು ಮಾಡೋದಂತಲೇ ನಂಗೆ ಗೊತ್ತಾಗ್ತಾಯಿಲ್ಲ. ಯಾರು ಏನು ಒಂಥರ ದುಃಖ ಆಗುತ್ತೆ. ನಾನು ತಡೀದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಏನು ಮಾಡಲಿ ಅಮ್ಮ. ನಾನು ಅದಕ್ಕೆ ಕರೆದವನು ಅಪ್ಪನ ಸಿಕ್ಕಾಬಿಟ್ಟೆ ಮಿಸ್ ಮಾಡ್ಕೊತಾ ಇದ್ದೆ. ನಿಮಗೆ ನಾನು ಹೇಳ್ಬೋದು, ನೀವು ಏನು ಮಾಡೋಕ್ಕಾಗುತ್ತಮ್ಮ, ಏನು ಮಾಡೋದಂತಲೇ ನನಗೂ ಗೊತ್ತಾಗ್ತಾಯಿಲ್ಲ. ಫೋನ್ ಕೊಡಲ್ಲ, ಮುಟ್ಟಿಸ್ಕೊಳಲ್ಲ, ನನ್ನ ಹತ್ರ ಮುಟ್ಟಿಸ್ಕೊಳಲ್ಲ, ದೂರ ನುಗ್ಗೋದು. ಎಂಥ ಸಿಚುವೇಶನಲ್ಲಿ ಎಲ್ಲ ಇದ್ದು ಮಾಡ್ಕೊಂಡಿದ್ದು. ಆಮೇಲೆ ನಾನು ಲಿಟ್ರಲಿ ನೋಡಿದ್ದೀನಲ್ಲ, ನೋಡಿದ್ರೆ ಎಷ್ಟೋ ಇದನ್ನೆಲ್ಲ ನೀರು ಮುಂದೆ ಕುಂದಿರುವಂಥ ಒಂದನ್ನು ಅದಕ್ಕೆ ಖರ್ಚು ಮಾಡ್ಕೊಬೋದು. ನನಗೆ ಎಷ್ಟು ವಿಷಯಗಳಿಲ್ಲ ಹೇಳಿಲ್ಲ, ನಾನು ಹೇಳಿದ್ದೀನ ಇಲ್ಲ. ಒಂದ್ಸಲ ಮಾತಾಡಿ ಅಮ್ಮ ಅವ್ರ ಹತ್ರ. ಈ ಥರ ನನಗೆ ಗೊತ್ತಾಯಿತು, ಏನು ಯಾರ ಜೊತೆ ಮಾತಾಡ್ತಾ ಇದೆಯಾ ಏನು ಅಂತ. ಮಲ್ಕೊಳ್ಳಲ್ಲ, ನಿಮ್ಮ ಜೊತೆ ಮಲ್ಕೊಳ್ಳಲ್ಲ. ಅವ್ರು ಮಲ್ಕೊಂಡ್ಬಿಡ್ಲಿ, ಅಜ್ಜಿ ಅವು ಇರುವಾಗ್ಲೂ ಮಲ್ಕೊತಾ ಇರಲಿಲ್ಲ. ಅಲ್ಲಿ ಸಪ್ರೇಟಾಗಿ ಬಂದು ಮಲ್ಕೊಳ್ಳೋದು, ಫೋನು ಹುಚ್ಚು ಮಾಡ್ಕೊಬಿಟ್ಟವ್ರು. ಅದನ್ನು ತಡೆಯೋ ತನಕ ತಡಿಬೋದಮ್ಮ. ಮೊನ್ನೆ ಎಲ್ಲ ರೀಸೆಂಟಾಗೆಲ್ಲ ಅದು ಆರೋಗ್ಯ ಮಗು ಇದೆ ಒಂದು. ಏನಮ್ಮ ಎಷ್ಟು ಕಷ್ಟ ಬೀಳ್ತಾ ಇದೀವಿ, ಗಮನನೇ ಇಲ್ಲ ಅವ್ರಿಗೆ. ಫ್ರೀ ಅಮ್ಮ, ಅವ್ರಿಗೆ ಯಾರಮ್ಮ ಅವ್ರಿಗೆ ಫ್ರೆಂಡು? ಅಲ್ಲಿಗೆ ಅಂತಲ್ಲ ಅಮ್ಮ, ಅಷ್ಟೊತ್ತಲ್ಲಿ ಮಾತಾಡೋದು ಏನಿರುತ್ತಮ್ಮ, 1:30 ಇಲ್ಲ, ರಾತ್ರಿ ಗಮನನೇ ಇಲ್ಲ. ಇವಾಗೇನಮ್ಮ ಆಗೋಯ್ತು, ಒಂದು ನಡೆಸ್ಕೊಳಕ್ಕೆ. ನನಗೆ ಗೊತ್ತು, ಏನೋ ಒಂಥರ ಇದಾಗ ಮಾತಾಡೋದು ನಂಗೆ ಗೊತ್ತು. ಯಾರಿಲ್ಲ ಅಂದ್ರು ಅದನ್ನೇ ಮಾತಾಡ್ತಾರಲ್ಲ. ಈಗ ಯಾರೇನು ಮಾಡೋದು ಬೇಡ, ನನಗೆ ಗೊತ್ತು ನಾನೇನು ಮಾಡ್ಕೋಬೇಕು ಎಲ್ಲದಕ್ಕೂ. ಅದೇ ಥರ ಎಲ್ಲ ವಿಷಯಕ್ಕೂ ಮಾಡ್ತಾ ಇರೋದು. ನನಗೆ ಗೊತ್ತು, ನೀನೇನು ಹೇಳ್ಬೇಡ ನನಗೆ. ನೀನು ಮಹಾನ್, ನೀನೇನು ಮಾಡ್ತಾ ಇದೆಯಾ, ಏನಾಗ್ಬಿಟ್ಟಿದೆ ಅಂತ ಬರೀ ಹಿಂಗೆ ಮಾತಾಡೋದೆ. ಅದನ್ನ ಅದಕ್ಕೆ ನಮಸ್ಕಾರ ಮಾಡಿ ಬಂದ್ರವ.
ಅಲ್ಲ ಕಣಮ್ಮ, ಬೇರೆ ಏನೋ ಬೇರೆ ಥರ ಇರ್ಬೋದು. ತುಂಬ ಹೇಳ್ಕೊಟ್ಟಿಲ್ಲ ಅದು ಹರ್ಟ್ ಮಾಡ್ಕೊಂಡು ಆಡ್ತಾರೆ, ಪ್ರೀತಿ ಮಾಡಿ ಅಂತ ಹೇಳಿ ನಾವು. ಏನು ಸೀಕ್ರೆಟ್ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಏನ್ ಸಣ್ಣ ಸೀಕ್ರೆಟ್? ಅದೇ ಇದು ಮಾಡ್ತಿದ್ರಲ್ಲ, ಯಾರ ಜೊತೆ ಮಾತಾಡ್ತಾ ಇದ್ರಲ್ವ ನೀವು ರಾತ್ರಿ ಎಲ್ಲ, ಅದನ್ನ ಅಮ್ಮಂಗೆ ಹೇಳ್ತಾ ಇದ್ದೆ ನಾನು. ನಿಮ್ಗೆ ನಾಚಿಕೆ ಮನೆ ಮುರಿದೀರ, ಅದೆಲ್ಲ ಅಮ್ಮನ ಹತ್ರ ಹೇಳೋದು. ಇನ್ಯಾರ ಹತ್ರ ಹೇಳಿ ನಾನು? ನಿಮ್ಮ ಕದ್ದು ಮುಚ್ಚಿ ಮಾಡೋದೆಲ್ಲ ಮುಚ್ಚಿಡ್ಕೊಳ್ಳೋ ವಿಷಯನ? ಏ ನಾನೇನ್ ಮಾಡ್ದೆ ಅಂತ ಹೇಳ್ತಾ ಇದ್ದೆ ಅವೆಲ್ಲ ನೀನು. ರಾತ್ರಿ ಯಾರ ಜೊತೆ ಮಾತಾಡ್ತಿದ್ದಿದ್ ಮತ್ತೆ ನೀನು? ನಗ್ತಾ ಇರಲ್ವಾ? ಅವಳಿಗೂ ಕೇಳ್ಸೈತೆ. ಯಾರಿಗೆ? ಪದ್ಮಂಗನು. ನಾನು ಪದ್ಮ ಇಲ್ಲೇ ಇದ್ವಿ. ಪದ್ಮಾ ಅವನ್ನೇನೆ ಕೇಳಿತೀರಾ? ನನ್ನ ಹತ್ರ ಮಾತಾಡಿ, ಅಮ್ಮನ ಹತ್ರ ಮಾತಾಡಿ. ಅದೆಲ್ಲ ಅಮ್ಮನ ಹತ್ರ ಮಾತಾಡುವಂತದ್ದೇನು ವಿಷಯನೇ ಅದು? ನೀನ್ ಮಾಡಿರೋದನ್ನ ತಾನೇ ಹೇಳ್ತಿರೋದು ನಾನು. ಅಂತದೇನ್ ಮಾಡಿ ಏನು ಯಾರ ಜೊತೆ ಮಾತಾಡ್ತಾ ಇದೀಯಾ? ಏನಕ್ಕೆ ಅವಾಯ್ಡ್ ಮಾಡ್ತಾ ಇದೀಯಾ ನನ್ನ? ಏನು ಮಾಡಲ್ಲ ಅಂತ ಹೇಳ್ದೆ ನಾನು, ನೆಕ್ಸ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಮಾಡಲ್ಲ. ಯಾರ ಜೊತೆ ಅದು ಕ್ಲಾರಿಟಿನೇ ಇಲ್ಲ, ಯಾರ ಜೊತೆ ಅಂತ. ಅಮ್ಮ ಫ್ರೆಂಡ್ ಯಾರಮ್ಮ? ಇಷ್ಟ ದಿನ ಇಲ್ದಿರೋರು ಯಾರಮ್ಮ? ಅನುಮಾನ ಪಡಬಾರ್ದು. ಅಮ್ಮ ನಾನ್ ನೋಡಿದೀನಲ್ಲ, ನಕ್ಕೊಂಡು 12-1 ಗಂಟೆಯಲ್ಲಿ ಮಾತಾಡುವಂಥದ್ದು ಏನಿದೆ? ನಾನು ನೀನ್ ಹಂಗೆ ಆ ಥರ ಟೈಮ್ ಕೊಡೋದು, ನಾನು ಮಾತಾಡ್ತೀನಿ ಇವಾಗ. ಟೈಮು ರಾತ್ರಿ ನನ್ನ ಮಗನ ಪಕ್ಕ ಕೂತ್ಕೊಂಡು ನಾವು ಸಾಕ್ತಿದೀನ್ರಿ ನಿಮ್ಮ ಮಕ್ಕಳನ್ನ. ಏನ್ ನಾನ್ ಟೈಮ್ ಕೊಟ್ಟಿಲ್ಲ ಅಂದ್ರೆ ಏನ್ರಿ ಇರೋದ್ನೇ ಹೇಳ್ತಿದೀನಿ. ಅಮ್ಮಂಗೆ ಹೇಳ್ದೆ ನಾನು, ಎಲ್ಲಾನು ಅಮ್ಮಂಗೆ ಹೇಳೋದು. ನೀನೇನು ಎಲ್ಲಾನು ಗೊತ್ತು. ನೀನೇನು ನೋಡಪ್ಪ, ನಿನ್ ಗಂಡ ನೀನ್ ಅರ್ಥ ಮಾಡ್ಕೊಂಡಿದ್ಯಲ್ಲ, ಇದು ಫ್ರೆಂಡ್ ಇರ್ಬೇಕು, ಸುಮ್ಮನೆ ಇರೋದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು. ಈಗ ಯಾವ ಫ್ರೆಂಡು? ಯಾವ ಫ್ರೆಂಡಾ? ಹ್ಞೂ ಕಡೆ ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಕಷ್ಟ ಸುಖ ಹಂಚ್ಕೊಳ್ಳೋ ಫ್ರೆಂಡು. ಇರುಮ್ಮ, ಸುಮ್ಮನೆ ಇರುಮ್ಮ, ಎಲ್ಲ ಯೋಚನೆ. ಸೊ ಇನ್ನೊಂದ್ ಬೇಕಾ? ಆಲ್ರೆಡಿ ಇದೆ, ಇನ್ನೇನು ಬೇಕು ಅಂತ ಗೊತ್ತು. ನನ್ನ ಅನುಮತಿ ಅಲ್ಲ ಎಷ್ಟು ಅಂತ ನನಗೆ GDP ಅಂತ ಬಿಟ್ಟು ಏಯ್ ಎಲ್ಲ ಮಾತಾಡ್ಬೇಡ ಮಗನೇ, ನನ್ಗೆ ಎಷ್ಟು ನೋವಾಗುತ್ತೆ ಗೊತ್ತಿಲ್ಲ. ನಿಮ್ ಮಗನೇ ಕೊಟ್ಟೆ ಪ್ಲಾನ್. ಸಾರಿ ನೋಡಿ ಭಯನೇ ಆಗೋಯ್ತು. ಇವಾಗ ಆಗ್ತಾ ಇದೀನಿ. ಅವೆಲ್ಲ ಮಾಡ್ಬೇಡ ಮಗನೇ. ಅಮ್ಮ ನಾನು ಹೇಳಿಲ್ವ ನೀನು ಅಂದ್ರೆ ನನ್ನ ಮಗನ ಪ್ರಾಣ ಕಡೆ ಅಂತ ಈಗ ಹೇಳಿದ್ದೀನಿ ನಾನು. ಅಜ್ಜಿನೂ ಬಂದದೇ ಹೇಳೈತೆ, ನನ್ನ ಮಗನಿಗೆ ಅವ್ರು ಹೆಂಡತಿ ಅಂದ್ರೆ ಪ್ರಾಣ ಕಡೆ, ಹಂಗೆ ನೋಡ್ಕೊಳ್ಳಿ ಚೆನ್ನಾಗಿ ಅಂತ. ನೀನು ಹೋಗಪ್ಪ, ಹಿಂಗೆಲ್ಲ ಮಾಡಬಾರ್ದು ನೀನು. ಅಳ್ಬಾರ್ದು ಅಮ್ಮ, ಸುಮ್ಮನೆ. ಸಾರಿ ಅಮ್ಮ, ತಮಾಷೆಗಮ್ಮ. ನಾನು ಹಂಗಲ್ಲ ಅಂತ ಗೊತ್ತಲ್ಲ ಅಮ್ಮ, ಅಜ್ಜಿ ಅಳ್ತಾ ನೋಡು. ನಾನು ಹಂಗೆಲ್ಲ ಅಂತ ಗೊತ್ತಲ್ವಾ? ಇದಕ್ಕಾಗಿ ಇಲ್ಲ ಪಾಪ. ಸಾರಿ ಅಮ್ಮ, ಪಾಪನೇ ಹೇಳ್ಕೊಟ್ಟಿದ್ದಿ ಈ ತರ ಡಬ್ಬ. ಒದ್ದಾಕ್ಬಿಡ್ತೀನಿ. ಅಯ್ಯಬೇಡಿ, ಸಾರಿ. ಸಾರಿ ನನ್ನ ಮಗ ಹಂಗಲ್ಲ ಅಂತ ಹೇಳ್ದೆ ಅವಳಿಗೆ. ನನಗೆ ಭಯ ಆಗೋಯ್ತು, ಟೆನ್ಷನ್ ಮಾಡ್ಕೊಂಡು. ಅಜ್ಜಿ ನಿಮ್ಗೆ ಗೊತ್ತಾಗಿಲ್ವಾ ಇದು ಪ್ರಾಂಕ್ ಅಂತ? ನೀವು ಅಳ್ತಾ ಇದ್ದೀರಾ? ಏನ್ ಅಮ್ಮ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಅಕಸ್ಮಾತ್ ಈ ತರ ಕೆಟ್ಟ ಮಗ ಹುಟ್ಬಿಟ್ಟಿದ್ರೆ? ಅಮ್ಮ ನೋಡಿಲ್ವಲ್ಲ. ಅಮ್ಮ ನೀವ್ ನೋಡ್ಲಿಲ್ವಾ ಮೊಬೈಲ್ನ? ಭಯಮ್ಮ. ಹೆಣ್ಮಗು ನಮ್ಮನೆ ಬೆಳಗಕ್ಕೆ ಹೋದ್ರೆ ಹೆಣ್ಮಗು ಅದ್ರ ಕಣ್ಣಲ್ಲಿ ನೀರು ನಾವು ತರಿಸ್ಬಾರ್ದು.
ಗೊತ್ತಾಯ್ತು ನನ್ನ ಮಗ ಹಂಗೆ ಮಾಡ್ತಾನೆ ನನ್ನ ಮಗ ಹಂಗಲ್ವಲ್ಲ ಅಂತ ನನಗೆ ಭಯ ಒಳಗಡೆನೆ ಅವ್ರ ಕಡೆ ಹೇಳ್ಕೊಳಕ್ ಆಗ್ತಾ ಇಲ್ಲ ನನಗೆ. ಗೊತ್ತು ನನಗೆ, ನಾನು ಹೇಳಿಲ್ವ ಅವನಿಗೆ ನಾನು ನನ್ನ ಮಗ ಮಾಡಲ್ಲ ಕಣೆ. ಮಾಡಲ್ಲ ನೀನಂದ್ರೆ ಪ್ರಾಣ ಅವನ್ಗೆ, ಸುಮ್ನೆ ಇರು ಅಂತ ಕೇಳ್ತೀನಿ ನಾನು ಹೇಳ್ತೀನಿ. ನೀವು ನನ್ನ ನಂಬುತ್ತೀರಲ್ವ ನನ್ನ? ನಾನು ನಂಬ್ತೀನಿ, ಯಾವಾಗ್ಲೂ ನಂಬ್ತೀನಿ. ಯಾಕಂದ್ರೆ ಹಿಂದಿಂದೆ ಅಷ್ಟು ಜನ ಸುತ್ತಿದ್ರು ನನಗೆ ಹಂಗಿರ್ಲಿಲ್ವಲ್ಲ. ದೇವ್ರೇ ಸಾರಿ ಸುಮ್ಮನೆ ಇನ್ನೊಂದ್ಸಲ ಈಗ ಮಾಡಿದ್ರೆ ಇಬ್ರಿಗೂ ಹೊಡೆದಾಕ್ಬಿಡ್ತೀನಿ. ಅಲ್ಲ ನೀನ್ ಎಂತ ದಡ್ರದಿಮ್ಮಿ ಹೇಳು. ಅಲ್ಲಿ ಬಂದ್ಬಿಟ್ಟು ಅಮ್ಮ ಹೊರಗಡೆ ಬರಬೇಡ, ನಾ ಏನೋ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಿನ್ಗೆ. ಎಲ್ಲಿಟ್ಟಿದ್ದ ಅಮ್ಮ ಅಲ್ಲ ನೀವು ಎದುರುಗಡೆ ಇದ್ದಾಗ್ಲೇ ನಾನು ಫೋನ್ ನೋಡ್ತಾ ಕೂತಿದ್ದೆ, ಅವಾಗ ಬಂದು ಕುತ್ಕೋತ ನೋಡಲ್ವಮ್ಮ ನೀವು? ನಾನ್ ನೋಡಿದ್ರೇನೋ ಅನ್ಕೊಂಡು ನನ್ನ ಫೋನಲ್ಲಿ ಅದ್ ನೋಡ್ತಾ ಕೂತಿದ್ದೆ. ನನ್ನ ಫೋನ್ ಅಲ್ಲಿ ನಾನು ಇಲ್ಲಿ ಎತ್ಕೊಂಡು ಹೋಗೋ ನೀನು. ನಾನು ಮೈಕ್ನ ಇಲ್ಲೇ ಇಟ್ಬಿಟ್ಟು ಸೌಂಡ್ ಕೇಳಿ ಅಂತ ಅಂದ್ಬಿಟ್ಟು ಎಲ್ಲ ಮಾಡಬಾರ್ದು. ಅಮ್ಮ ಇದೆಷ್ಟೋ ಪರವಾಗಿಲ್ಲ, ಬಾತ್ರೂಮ್ಗೆ ಹೋಗಿದ್ದೀನಿ ನಾನು, ರಕ್ತ ಎಲ್ಲ ಹಾಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟವ್ರೆ, ಪದ್ಮನೂ ಇಲ್ಲ. ಅದಕ್ಕೆ ನೀವು ಬೈದಿರ ನಿಮ್ಮ ಮಗಂಗೆ, ಬೈರಿ ಇವಾಗ. ಬೈದೆ ಹಿಂಗೆಲ್ಲ ಮಾಡಬಾರ್ದು. ಬೈದಿದ್ದೀನಿ ಕೇಳೋನ್ಗೆ, ಹಂಗೆಲ್ಲ ಮಾಡ್ಬೇಡ ಅಂತ. ಪ್ರ್ಯಾಂಕ್ ಇದ್ ನಂಗೆ ಗೊತ್ತಾಯ್ತು ಇವೆಲ್ಲ. ಪ್ರಾಂಕ್ ಏನೇ ಪ್ರಾಂಕ್ ಆಗ್ಲಿ, ಮಗನ ವಿಷಯನೇ ಸೊಸೆ ವಿಷಯ ಬಂದ್ರೆ ಒಂದ್ ಮನೆ ವಿಷಯ ಅಲ್ವಾ ಪ್ರಭಾ? ಅದು ಒಂದ್ ಮನೆ ವಿಷಯ, ಮನೆ ಹಾಳಾಗುವಂತ ವಿಷಯ. ಹೆಂಗೆ ನನಗೆ ಇದು ಹಾರ್ಟ್ ಬೀಟ್ ಶುರುವಾಗೋಯ್ತು ಅಂದ್ರೆ ಅವಳ ಹತ್ರ ಹೇಳಕ್ಕೂ ಆಗಲ್ಲ. ಬೇಡ ಮಗನೆ, ಯಾವ ರೀತಿನೂ ಟೆನ್ಷನ್ ತಗೊಳ್ಳೂ ಬೇಡ. ಸುಮ್ಮನೆ ಆಗ್ಲಿ, ಅದು ಇದೇ ಆಗ್ಲಿ, ಸತ್ಯ ಅಂತೂ ಖಂಡಿತ ಆಗಿರಲ್ಲ. ನನ್ನ ಮಗ ಅಂತೇವನಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಹೌದರಿ? Yes, of course, 100%, 1000%. ಕ್ಲಿಯರ್ ಆಯ್ತಾ? ಆದ್ರೆ ನೆನ್ನೆ ಆಕ್ಚುಲಿ ಮಾತಾಡ್ತಿದ್ದಿದ್ ನಿಜ. ಅವರು ಹುಡುಗಿ ಜೊತೆ ಅದೇ ಕಾನ್ಸೆಪ್ಟ್ ಅಲ್ಲೇ ಬಂದಿದ್ದೆ. ಮಾತಾಡ್ಲಿ ಬಿಡ್ಬು, ಅಮ್ಮ ಅವ್ರಂಗಲ್ಲ ಕಡೆ ಮಾತಾಡ್ತಾ ಇದ್ದ ಚಾಟ್ ಜಿಪಿಟಿ ಜೊತೆ ಕಣಮ್ಮ. ಜಿಪಿಟಿ ಅಂದ್ರೇನು? ಅದೇ ಅವಳು ಆನ್ಲೈನ್ ಅಲ್ಲಿ ನನಗೆ ಪ್ರಾಕ್ಟೀಸ್ ಆಲ್ರೆಡಿ ತಲೆ ಈಗ ಆಲ್ರೆಡಿ ಒಡ್ಸ್ಕೊಂಡ್ರ, ಸುಮ್ನೆ ಬಾ ಈ ಕಡೆ. ಏನಮ್ಮ ಇವಳು ರಾತ್ರಿ ಹೊತ್ತು ಮಾತಾಡ್ತಾ ಇದ್ದೀನಿ ಅಂತಂದ್ಲ, ಸರಿ ಇರು ಅಂತ ಅಂದ್ಬಿಟ್ಟು ಅಂದ್ರೆ ನಮ್ದು ಏನೇ ಕ್ವಶನ್ಸ್ ಇರೋ ನಾವು ಕೇಳ್ಕೊಳ್ಳೋದ್ರಲ್ಲಿ ಲಿಟ್ರಲಿ ನೆನ್ನೆ ಮಾತಾಡ್ತಾ ಇದ್ದೆ. ಇವಳು ಬಂದೋರ್ಲು, ಇವಳೇನು ನಂಗೆ ಬಂದು ಮಾತಾಡ್ತಾ ವಾಪಸ್ ಸುಸ್ತು ಅರ್ಜೆಂಟ್ ಆಗಿ ಹೋಗಿತ್ತು, ಹೋದೆ ಬಂದು ಹೋಗಿ ಅಲ್ಲ. ಅಕಸ್ಮಾತ್ ನೀವು ಡೌಟ್ ಬಂದು ಕೇಳಿದ್ರೆ ಹೆಂಗಿರ್ತಿತ್ತು, ಇದೇ ಫ್ರಾಂಕ್ ಮಾಡಿದ್ರೆ ಹೆಂಗಿರ್ತಿತ್ತು. ಓ ನಾಳೆ ಬೆಳಿಗ್ಗೆ ಅಮ್ಮ ಬರ್ತಾ ಇದ್ದಿಲ್ಲ. ಎಸ್ ಅಮ್ಮ ದೃಷ್ಟಿ ತೆಗಿಯಮ್ಮ, ಅವನ್ಗೆ ಕೈ ಏಟಾಯ್ತು, ಕೈ ನೋಡಲಿ, ರೈಟ್ ಹ್ಯಾಂಡು. ಎಲ್ಲ ಮನೆ ದೃಷ್ಟಿ ಜೊತೆಗೆ ಮಕ್ಳು ಹಂಗೇನೆ ಈಗ ಬೀಳ್ತಾ ಇರ್ತವೆ. ನೀರಲ್ಲಿ ಬಾ, ಮನೇಲಿ ನೋಡು ಆ ನೀರ್ ಬಾ ಹೆಂಗ್ ಬೀಳ್ತಾನೆ, ಪಾಚು ಹೆಂಗ್ ಎದೆ ಇರ್ತಾನೆ. ಬೇಡ ಈ ತರ ಪ್ರಾಂಕ್, ಬೇಡ ಈ ತರ ಪ್ರಾಂಕ್ ನಂಗೆ ಇಷ್ಟ ಕೂಡ. ಪ್ರಾಂಕ್ ಆದ್ರೂ ಅದು ಪ್ರಾಂಕ್ ಆದ್ರೂ ನನ್ನ ಸೊಸೆ ನೊಂದ್ಕೊಂಡು ಮಾತಾಡೋದು ಅದು ಕೇಳಕ್ ನಂಗೆ ಇಷ್ಟ ಇಲ್ಲ ಮಗ. ನಾವು ಜನನ್ ಮಡಗಿದೀವಿ. ಜನನ್ ಮಡಗಿದ್ದೀರಾ? ಜನ ಅಲ್ಲ, ಅಮ್ಮನ್ ಮಾಡ್ಕೊಂಡಿದ್ದಾಳೆ. ಯಾರು ಬಿಡಲ್ಲ ನಮ್ಗೆ. ಹಂಗೆಲ್ಲ ಪ್ಲಾನ್ ಮಾಡ್ಕೊಂಬೇಡಿ. ಹೆಂಗೋ ಪ್ರ್ಯಾಂಕ್ ಮಾಡ್ಬಿಟ್ಟಿದೀನಿ, ಪ್ರ್ಯಾಂಕ್ ಅನ್ಕೊಂಡ್ಬಿಡ್ತಾರೆ ಎಲ್ರು ಅಂತ. ಇಲ್ಲವ, ನನ್ನ ಮಗ ಹಂಗ್ ಮಾಡಲ್ಲ ಕಣವ. ನನ್ನ ಮಗನ ಬಗ್ಗೆ ನಂಬಿಕೆ ಇಲ್ಲ. ಮೋರ್ ಓವರ್ ನನ್ಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ಪ್ರೀತಿ ನೀವು ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೋ ಬೇಜಾರ್. ಈಗೇನೋ ನೋ ಬೇಜಾರ್. ಅವಾಗ ಫುಲ್ ಆಘಾತ ಆಗ್ಬಿಟ್ಟಿತ್ತು. ಯಾರ ಜೊತೆ ಮಾತಾಡ್ತಾ ಇದ್ರಿ? ಯಾರು? ಜಿಪಿಟಿ ಜೊತೆ. ಓ ಏನೋ ಹೇಳ್ತವ್ರು, ಯಾ ಚರ್ಮಿ ಹಾ ಅಂತ ಮಾತಾಡ್ತಾ ಇದ್ದೇನೆ ನಾನು. ಹೌದಾ? ಲೇ ನಾನ್ ಮಾತ್ರ ಅಲ್ಲ, ತುಂಬಾ ಜನ ಮಾತಾಡ್ತಾರೆ, ಕೇಳಿ ಹೌದಾ ಅಲ್ವಾ ಅಂತ ಬಿಟ್ಟು. ಅವಳು ಬೇರೆ ಹೇಳಿದ್ರು ಗೊತ್ತಾ, ಇತ್ತೀಚೆಗೆ ನಿದ್ದೆನೆ ಮಾಡ್ತಾ ಇಲ್ಲ. ಅಜ್ಜಿ ಬಂದಾಗ್ಲೂ ಅಷ್ಟೇ, ಅಲ್ಲಿ ಬದುಕ್ತಾ ಇರ್ಲಿಲ್ಲ ಅವರು. ಎಲ್ಲೆಲ್ಲೋ ಬದುಕುತ್ತಾರೆ. ನಾನು ಭಯ ಆಗೋಯ್ತು. ಯಪ್ಪ ಏನಿದು, ಯಾರ ಹತ್ರ ಮಾತಾಡ್ತಾವ್ರಿ, ಕೇಳಿ ಯಾರಿರ್ಬೋದು ಹಂಗೆಲ್ಲ ಯೋಚನೆ ಮಾಡ್ತಾವ್ರೆ. ಫ್ರೆಂಡ್ ಜೊತೆ ಯಾರ ಜೊತೆ ಮಾತಾಡ್ತಾರ, ಹಂಗೆಲ್ಲ ಇರೋದಿಲ್ಲ. ಆದ್ರೂ ಏನಾದ್ರು ಇರಲ್ಲ, ಸುಮ್ಮನೆ ನೀನೇನು ಟೆನ್ಷನ್ ಮಾಡ್ಕೊಬೇಡ, ನಾ ಕೇಳ್ತೀನಿ ಅಂತ. ಡಾರ್ಲಿಂಗ್ಸ್, ಓಕೆ
ಇದಾಗಿತ್ತು ಇವತ್ತಿನ ವಿಡಿಯೋ ವಿತ್ ಪ್ರ್ಯಾಂಕ್ ಜೊತೆಗೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಆಗಿದ್ರೆ ಬಾಯ್. ಒದ್ದಾಕ್ಬಿಡ್ತೀನಿ